ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಏನು ಈ ರಾಜ್ಯದ ಜೋಡಣೆ ಅಂತ ಏನು ಹೇಳ್ತಾ ಇದ್ರು, ಅದು ಡಾಕ್ಟರ್ ಎಚ್ ಡಿ ಮಾದೇವಪ್ಪ ಮತ್ತು ಸಿದ್ದರಾಮಯ್ಯರನ್ನ ಜೋಡೆತ್ತು ಅಂತ ಕರೀತಾ ಇದ್ರು. ಆದ್ರೆ ಇವರ 40 ವರ್ಷಗಳ ರಾಜಕೀಯ ಅನುಭವದಲ್ಲಿ ಸತತವಾಗಿ ಅಂದಿನಿಂದಲೂ ಕೂಡ ನಿರಂತರವಾಗಿ ಇವರಿಗೆ ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲಾ ತರದಲ್ಲೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದು ಈ ಒಂದು ಸಚಿವ ಸಂಪುಟದಲ್ಲಿ ನೇರವಾಗಿ ಒಂದು ಮನೆಯಲ್ಲಿ ಯಾವ ರೀತಿ ಮಲಪಾಯಿ ಪೂರ್ಣ ಮಾಡ್ತಾರೆ ಅಂದ್ರೆ, ಒಂದು ಕುಟುಂಬದಲ್ಲಿ ಇದ್ಕೊಂಡು ಅಣ್ಣ ತಮ್ಮರಿಗೆ ಒಬ್ಬರಿಗೆ ನೀರು ಕೊಡೋದು, ನೀರು ಇಲ್ಲ, ಇನ್ನೊಬ್ಬರಿಗೆ ಊಟ ಅಂತಂದ್ರೆ ಇವರ ಸ್ವಂತ ಮಗ ಹಿಂದಿನ ಭಾಗದಿಂದ ಬಂದವರಿಗೆ ನೇರವಾಗಿ ಒಂದು ದೊಡ್ಡ ಉನ್ನತ ಸ್ಥಾನವನ್ನ ಸಚಿವ ಸಂಪುಟದಲ್ಲಿ ಸೇರಿಸಿದ್ದಾರೆ. ಆದ್ರೆ ಅಂದಿನಿಂದಲೂ ಕೂಡ ನಿರಂತರವಾಗಿ ಒಬ್ಬ ದಲಿತ ನಾಯಕ ಈ ರಾಜ್ಯಕ್ಕೆ ಒಂದು ರಸ್ತೆ ರಾಜ ಅಂತ ಹೇಳ್ಕೊಂಡಂತ ಒಂದು ಮಹತ್ವವಾದ ಸಚಿವರನ್ನ ಡಾಕ್ಟರ್ ಎಚ್ ಡಿ ಮಾದೇವಪ್ಪನ ನೀವು ಬಿಟ್ಟಿದ್ದಾರೆ ಅಂದ್ರೆ, ಇದು ದಲಿತ ಸಮಾಜ, ಈ ಕರ್ನಾಟಕ ರಾಜ್ಯ ಯಾರು ಕೂಡ ಬಿಟ್ಕೊಡಲ್ಲ. ಯಾಕಂದ್ರೆ ಇದನ್ನು ನೀವು ಮುಂದೆ ಅನುಭವಿಸಬೇಕಾಗುತ್ತೆ. ಮುಂದಿನ ದಿನದಲ್ಲಿ ಏನು ಸಚಿವ ಸಂಪುಟದಲ್ಲಿ 2ನೇ ಹಂತದಲ್ಲಿ ನೀವು ಸಚಿವರನ್ನ ಆಯ್ಕೆ ಮಾಡ್ತೀರಾ, ಆ ಸಚಿವರ ಆಯ್ಕೆಯಲ್ಲಿ ಏನಾದ್ರೂ ಮೊದಲನೇ ಹೆಸರು ಇಲ್ಲ ಅಂತಂದ್ರೆ ನಾಳೆ ನೀವು ಬೇಕಾದಷ್ಟು ಇದನ್ನ ನೇರವಾಗಿ ಅನುಭವಿಸಬೇಕಾಗುತ್ತೆ. ಇದು ನಿಮಗೆ ಎಚ್ಚರಿಕೆ ಗಂಟೆ ಅಂತ ಇವತ್ತು ಈ ರಾಜ್ಯದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಪ್ರತಿಭಟನೆ ಅವರ ಎಚ್ಚರಿಕೆಗೋಸ್ಕರ ಅಷ್ಟೇ. ಆದ್ರೆ ಮುಂದಿನ ದಿನದಲ್ಲಿ ಇವ್ರಿಗೆ ಏನಾದ್ರೂ ನೇರವಾಗಿ ಮೋಸ ಮಾಡ್ತೀವಿ ಆದ್ರೆ ಹೋರಾಟಗಳು ವಿಭಿನ್ನವಾಗಿರ್ತದೆ. ಮತ್ತೆ ಮುಂದಿನ ರಾಜಕಾರಣದಲ್ಲೂ ಕೂಡ ಯಾರು ಕೂಡ ಮುಂದೆ ಬರಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇವತ್ತು ಎಲ್ಲ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಮುದಾಯ ಇವ್ರಿಗೆ ಒತ್ತಾಯ ಮಾಡ್ತಾ ಇದೆ, ಇವ್ರಿಗೆ ಸಚಿವ ಸ್ಥಾನ ಕೊಡಬೇಕು. ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ರಾಜಕೀಯವಾಗಿ ನೀವು ಯಾವ ರೀತಿ ನಿಮಗೆ ಓಟಲ್ ಮುಖಾಂತರ ಬುದ್ಧಿ ಕಲಿಸ್ಬೇಕು ಅದು ಕಲಿಸ್ಬೇಕು ಹೆಚ್ಚಿಗೆ ಅಂತ ತಿಳಿಸ್ತಾರೆ. ಈಗ ಪ್ರಿಯಾಂಕಾ ಖರ್ಗೆ ಅವರು, ಜಿ ಪರಮೇಶ್ವರ್ ಅವರು ಅವರದೇ ಆದಂತ ಆ ಕ್ಷೇತ್ರದಲ್ಲಿ ನಮಗೆ 5 ಸ್ಥಾನ ಬೇಕು, ಅದರಲ್ಲಿ ಮುಂಚೂಣಿಯಲ್ಲಿ ಅವರು ಕೊಟ್ಟಿದ್ದು. ಆದ್ರೆ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಕೊಡಬೇಕಾಗಿತ್ತು, ಅದನ್ನು ಕೂಡ ವಂಚಿತ ಮಾಡಿ ಅದನ್ನು ಸುಮ್ಮನೆ ಲೆವೆಲ್ ಮಾಡೋದಕ್ಕೋಸ್ಕರ ಅವ್ರು ಕೊಟ್ಟು 7ನೇ ಸ್ಥಾನದಂತ ಉನ್ನತ ಹುದ್ದೆ ಹುದ್ದೆಯನ್ನ ನೀವು ಯತೀಂದ್ರನ್ ಕೊಟ್ಟಿದ್ದೀರಿ. ಯಾಕೆ ಅವರನ್ನು ಇಂಜಿನ್ ಮಾರ್ಗದಿಂದ ಬಂದಿರೋದಲ್ವಾ, ಅದೇಂದ್ರಿ ಕೊಟ್ಬಿಟ್ರಿ ನೀವು. ಈಗ ಜೆಪಿ ಅವ್ರ ಜೊತೆ ಒಡನಾಟದಲ್ಲಿದ್ದು 2 ಬಾರಿ ಮುಖ್ಯಮಂತ್ರಿಗೆ ನೇರವಾಗಿ ಕಾರಣಕರ್ತರಾಗಿದ್ದಂತ ಡಾಕ್ಟರ್ ಎಚ್ ಡಿ ಮಾದೇವಪ್ಪ ಅವರಿಗೆ ನೀವು ಕೆಳಗಿರ್ತೀರ. ನೀವು ಈಗ ಇವರನ್ನ ಮೇಲ್ ಬಂದ್ಬಿಟ್ಟಿದ್ರೆ ಇದರ ಹುನ್ನಾರ ಏನು ಇದೆಲ್ಲ ಗೊತ್ತಿರೋಂತ ವಿಚಾರ. ನಾವು ಡಾಕ್ಟರ್ ಶಿವಕುಮಾರ್ ಎಲ್ಲೂ ಕೂಡ ನಾವು ಕೇಳಲ್ಲ. ಯಾಕೆಂದ್ರೆ ಮೊದಲಿಂದ ಒಡನಾಟ ಇತ್ತು ಸಿದ್ದರಾಮಯ್ಯ ಅವರಿಗೆ ಹೊರತು ಶಿವಕುಮಾರ್ ಅವರಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ನಿಮಗೆ ನೇರಿಗೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಾ ಇದ್ದೀವಿ. ಅದನ್ನ ಅರ್ಥ ಮಾಡಿಕೊಂಡು ಮುಂದಿನ ಸಚಿವ ಸಂಪುಟದಲ್ಲಿ ಮೊದಲನೇ ಹೆಸರಿಗಾಗಿ ಸಚಿವರಾದಂತ ನಮ್ಮ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಹೆಸರು ಇರಲೇಬೇಕು. ಇಲ್ಲ ಅಂದ್ರೆ ಮುಂದೆ ಹೋರಾಟ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲ ಇತ್ತು, ಅದರಲ್ಲಿ ಎಡಬಲ ಅಂತೇಳಿ ವಿಭಾಗ ಮಾಡೋದಕ್ಕೆ ಮೊದಲನೇ ಸ್ಥಾನ ಮಾಡಿದವರು ಶ್ರೀರಾಮನವರು. ಬಹಳ ಚೆನ್ನಾಗಿತ್ತು. ನಮ್ಮ ಒಗ್ಗಟ್ಟನ್ನು ಮೊದಲನೇದಾಗಿ ಒಡೆಯುವಂತ ಒಂದು ಕುತಂತ್ರವನ್ನ ಎಡಗೈ ಬಲಗೈ ಅಂತೇಳಿ ವಿಭಿನ್ನವಾಗಿ ಹೊಡೆದಿದ್ರ ನಮಗೆ ಗೊತ್ತಿದೆ. ಆದ್ರೆ ನಿಮ್ಮನ್ನ ನಾಯಕರಾಗಿ ಇವತ್ತು ಕೂಡ ಸ್ವೀಕರಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ನೀವು ಇದನ್ನ ಅರ್ಥ ಮಾಡಿಕೊಂಡು ಅವರ ಸಚಿವ ಸಂಪುಟ ಸೇರಿಸಿದ್ರೆ ಮುಂದಿನ ದಿನದಲ್ಲಿ ಎಡಗೈ ಆಗ್ಬೋದು ಬಲಗೈ ಆಗ್ಬೋದು, ನಾವು ಯಾವತ್ತು ಅಣ್ಣ ತಮ್ಮರು ಯಾವತ್ತೂ ಕೂಡ ದೂರ ಆಗಲ್ಲ. ಮುಂದಿನ ದಿನ ಒಗ್ಗಟ್ಟು ಮಾಡಿದ್ರೆ ಡಾಕ್ಟರ್ ಎಚ್ ಡಿ ಮಾದೇವಪ್ಪ ಅವರ ಒಂದು ನಿಯಮ. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ಕುಡಿತಕ್ಕಂಥ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ತಂತ್ರನಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನಾನು ಕಾಂಗ್ರೆಸ್ ಪಕ್ಷ ತೊರೆದು ಮಹಿಳಾ ಪಕ್ಷವನ್ನ ಮತ್ತೆ ರಾಜ್ಯದಲ್ಲಿ ಕಟ್ಟಿದ್ದೆ.
ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಾಗ ಬಂದಿಲ್ಲ, ಅವರು ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷೆ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಿತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.